ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಇಷ್ಟು ದಿನ ಮಾಡಿರಲಿಲ್ಲ, ತುಂಬ ಬೇಜಾರಾಗಿತ್ತು, ಬೈಕ್ ಕಳೆದೋಗಿತ್ತು ಅಂತ. ಕೊನೆಗೂ ನಮ್ಮ ಬೈಕ್ ಸಿಕ್ಕಿದೆ, 2 ದಿವಸದಲ್ಲೇ ವಾಪಸ್ ಸಿಕ್ಕಿದೆ. ಇದು ಎಲ್ಲ ಒಂದು ಜಾಲ ಇದ್ದಂಗೆ ಅನಿಸಿದೆ ಫ್ರೆಂಡ್. ಆನ್ಲೈನಲ್ಲಿ ಬೈಕ್ ಮಾರೋದು, ತೊಗೊಂಡೋಗಿ ಮತ್ತೆ ನಮಗೆ ದುಡ್ಡಿಗೆ ಬೇಡಿಕೆ ಇಡೋದು ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ಆದಷ್ಟು ಎಚ್ಚರವಾಗಿರಿ. ಹೆಂಗೋ ನಾವೇ ಸ್ವಲ್ಪ ಓಡಾಡಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಯಾರ್ಯಾರು ಬಂದಿದ್ರು ಆ ಥರ ಎಲ್ಲ ನೋಡಿದ್ದಕ್ಕೆ ಬೈಕ್ ಸಿಕ್ಕಿದೆ. ಯಾರು ದಯವಿಟ್ಟು ಆನ್ಲೈನ್ ನಂಬಿ ಯಾರೂ ಕೊಡೋಕೆ ಹೋಗ್ಬೇಡ್ರಿ. ಕೊನೆಗೂ ನಮ್ಮ ಬೈಕ್ ಸಿಕ್ಕಿದೆ, ನಮ್ಗೆ ಅದೇ ಖುಷಿ ಆಗ್ತಾಯಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಯಾರೋ ಹಿಂಗೆ ಅಪರಿಚಿತರ ಥರ ಬಂದು ಬೈಕ್ ತೊಗೊಂಡೋಗಿದ್ರು, ಮತ್ತೆ ನೋಡಿದ್ರೆ ನಮಗೆ ಲೊಕೇಶನ್ ಕಳಿಸಿ ಇಲ್ಲಿದೆ ಅಂಥೇಳಿ ಮೊಬೈಲ್ ಸ್ಕೂಟ್ರನ್ನ ಅಲ್ಲೇ ಬಿಟ್ಟೋಗಿದ್ರು. ನಾವು ಹೋದಾಗ ರಾತ್ರಿ 12 ಗಂಟೆ 1 ಗಂಟೆ ಆಗಿತ್ತು. ಹೆಂಗೋ ಪೊಲೀಸ್ ಸಪೋರ್ಟ್ ತೊಗೊಂಡು ನಾವು ಹೋಗಿದ್ವಿ. ಸ್ಪಾಟ್ಗೆ ಹೋಗಿ ಅಲ್ಲೆಲ್ಲ ನೋಡಿದ್ದಕ್ಕೆ ಬೈಕ್ ಸಿಕ್ತು. ಯಾರು ದಯವಿಟ್ಟು ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಕೊನೆಗೂ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಈ ಆನ್ಲೈನಲ್ಲಿ ತುಂಬ ಫ್ರಾಡ್ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಆದ್ದರಿಂದ ದಯವಿಟ್ಟು ಕಂಪ್ನಿಗಳಿಗೆ ಇಲ್ಲ ನಿಮ್ಗೆ ಗೊತ್ತಿರೋರಿಗೆ ಪರ್ಚೇಸ್ರಿಗೆ ಮಾತ್ರ ಬೈಕ್ಗಳ್ನ ಕೊಡಿ. ಯಾವುದೇ ಕಾರಣಕ್ಕೂ ಈ ಥರ ಮೋಸ ಹೋಗೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೋ ಬರೋದು, ಯಾವುದೋ ಕಂಪ್ನಿ ಅನ್ನೋದು, ನಮ್ಮವರೇ ಬಂದಿದ್ದರು ಅನ್ನೋದು, ಅವರು ಇನ್ನೊಬ್ರಿಗೆ ಹೇಳಿ ಇನ್ಫಾರ್ಮೇಷನ್ ಕೊಟ್ಟು ಅವ್ರ ಹತ್ರ ಬೈಕ್ ತೆಗ್ಸೋದು, ಆಮೇಲೆ ಬೇರೆಯವ್ರು ಇಲ್ಲಿ ಬೈಕ್ ಬಿಟ್ಟೋಗಿದ್ದಾರೆ ಅಂತ ಫೋನ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ದುಡ್ಡು ತೆಗಿಯೋಕ್ಕೋಸ್ಕರ. ನೀವು ಆದಷ್ಟು ಒಬ್ಬೊಬ್ಬರೇ ಹೋಗೋಕ್ಕೆ ಹೋಗ್ಬೇಡ್ರಿ. ಎಲ್ಲೇ ಹೋದ್ರೂ ಸ್ವಲ್ಪ ಜನ ಹೋಗಿ. ಯಾಕಂದರೆ ನಾವು ಹೋದಾಗ್ಲೂ ಒಂದು 4-5 ಜನ ಫಾಲೋ ಮಾಡ್ತಾಯಿದ್ರು. ನಾವು ಜಾಸ್ತಿ ಜನ ಇದ್ದಕ್ಕೆ ಅವರು ಯಾರು ಬಂದು ನಮಗೆ ತೊಂದರೆ ಮಾಡಿಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಮುಂದೆ ಯಾರಾದರೂ ಪ್ರಾಬ್ಲಮ್ ಆದ್ರೂ ಅವ್ರಿಗೆ ಗೊತ್ತಿರಬೇಕು. ಆದಷ್ಟು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ ಆಮೇಲೆ ನೀವು ಹೋಗೋದು ನೋಡಿ. ಇಲ್ಲಾಂದರೆ ಇದೇ ಒಂದು ದೊಡ್ಡ ಜಾಲ ಆಗಿಬಿಟ್ಟಿದೆ ಆನ್ಲೈನಲ್ಲಿ. ದಯವಿಟ್ಟು ಜನಗಳು ಯಾರನ್ನೂ ನಂಬಕ್ಕೆ ಹೋಗಬೇಡಿ. ನನಗೂ ಆಗಿರೋ ಅನ್ಯಾಯ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು. ಹೆಂಗೋ ಕೊನೆಗೆ ನಮಗೆ ಗಾಡಿ ಸಿಕ್ತಲ್ಲ, ಅದೇ ಖುಷಿ. ಈ ವಿಷಯನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಮತ್ತು ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.